ಅರಣ್ಯ ಇಲಾಖೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ, ಲಂಚ ಸ್ವೀಕರಿಸುವ ವೇಳೆ ಬಲೆಗೆ ಬಿದ್ದ ಅರಣ್ಯಾಧಿಕಾರಿ. ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ಅರಣ್ಯ ಇಲಾಖೆ ಕಚೇರಿ ಮೇಲೆ ದಾಳಿ ನಡೆಸಿದ್ದಾರೆ. ಲಂಚ ಸ್ವೀಕರಿಸುವ ವೇಳೆ ಸಿಬ್ಬಂದಿ ಸೇರಿ ಉಪವಲಯ ಅರಣ್ಯಾಧಿಕಾರಿ ಲೋಕಾಯುಕ್ತ ಪೊಲೀಸರ ಬಲೆಗೆ ಬಿದ್ದಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗದ ಅರಣ್ಯ ಇಲಾಖೆ ಕಚೇರಿಯಲ್ಲಿ ನಡೆದಿದೆ. ಪಾರಿವಾಳ ಹಿಡಿದು ತೆಗೆದುಕೊಂಡು ಬರುವ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಕೈಗೆ ಸ್ಥಳೀಯ ಯುವಕರು ಸಿಕ್ಕಿಬಿದ್ದಿದ್ದಾರೆ. ಯುವಕರ ಮೇಲೆ ಪ್ರಕರಣ ದಾಖಲಿಸುವುದಾಗಿ ಹೆದರಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳು 7,000 ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಅದರಂತೆ 6,000 ಹಣವನ್ನ ಈ ಮೊದಲೇ ನೀಡಿದ್ದ ಯುವಕರು ಉಳಿದ 1,000 ಹಣವನ್ನ ಸ್ವೀಕರಿಸುವ ಸಂದರ್ಭದಲ್ಲಿ ಕಚೇರಿಯ ಇಬ್ಬರು ಸಿಬ್ಬಂದಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಅಜಯ್ ರಾಜೇಶ್ ಗೋಸ್ವಾಮಿ ಎಂಬುವರ ದೂರಿನ ಮೇರೆಗೆ ಲೋಕಾಯುಕ್ತ ಇಲಾಖೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂಗಮನಾಥ್ ಹೊಸಮನಿ ನೇತೃತ್ವದಲ್ಲಿ ದಾಳಿ ನಡೆಸಿರುವ ಅಧಿಕಾರಿಗಳ ತಂಡ ಅರಣ್ಯ ಇಲಾಖೆಯ ಉಪ ವಲಯ ಅರಣ್ಯಾಧಿಕಾರಿಯಾಗಿ ಕೆಲಸ ನಿರ್ವಹಿಸುತ್ತಿರುವ ವಿನಾಯಕ್ ಪಾಟೀಲ್, ಸಿಬ್ಬಂದಿಯಾದ ಮೊಹಮ್ಮದ್ ಇಮಾಮ್ ಸಾಬ್ ಮುಸಾಮಿಯಾ ಎಂಬ ಇಬ್ಬರನ್ನ ಲೋಕಾಯುಕ್ತ ಪೊಲೀಸರು ಬಂಧಿಸಿ ವಶಕ್ಕೆ ಪಡೆದಿದ್ದಾರೆ. ಈ ಒಂದು ಇಲಾಖೆ ಅಧಿಕಾರಿಗಳು ಪದೇ ಪದೇ ನಮ್ಮ ಸಮುದಾಯದ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಎಂದು ಗೋಸ್ವಾಮಿ ಸಮಾಜದ ಮುಖಂಡ ಧಾರಾ ಸಿಂಗ್ ಪವಾರ್ ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಸಮಾಜಕ್ಕೆ ಕಂಟಿನ್ಯೂ ಟಾರ್ಗೆಟ್ ಮಾಡತ್ತಾರ. ಯಾರು ಮಾಡತ್ತಾರ? ಕೇಸರಿ ಮುಸ್ಲಿಂ ಮೇಡಮ್ ಅವ್ರನ್ನ ಇರೋದಾರಲ್ಲ. ಯಾಕಂದ್ರೆ ಇವತ್ತು ನಮ್ದು 200 ವರ್ಷ ಇಲ್ಲಿ ಇತಿಹಾಸ ಒಳಗೆ ರಾಮದುರ್ಗ ಬದುಕಾಕತ್ತೀವಿ. ನಮ್ಮ ಹಿರಿಯರು ಹೋದರು, ಎಲ್ಲರೂ ಹೋದರು. ಇವತ್ತುವರೆಗೆ ಫಾರೆಸ್ಟ್ ಏರಿಯಾನವರು ನಾವು ಅಣ್ಣ ತಮ್ಮರ್ಕ ಬಂಧುಗತಿ ಇದ್ದೀವಿ. ನಮ್ಮದು ಯಾವುದೂ ಟಾರ್ಗೆಟ್ ಇದ್ದಿಲ್ಲ. ಆದರೆ ಈಗ ಸದ್ಯದಲ್ಲಿ ಈ ಕೇಸರಿ ಮುಸ್ಲಿಂ ಮೇಡಮ್ ಅವ್ರಿನ ಬಂದ್ರಲ್ಲ, ನಮ್ಮ ಲಕ್ಷ್ಮೀ ದೇವಸ್ಥಾನ ದುರ್ಗಾದೇವಿ, ನಮ್ಮ ಹಿಂದೂ ಗೋಸಂಗಿ ಸಮಾಜ SC ಬರ್ತೈತಿ, ನಮ್ಮ ಸಣ್ಣ ಸಮಾಜ ಐತೆ. ಇನ್ನು ಮೊನ್ನೆ ನನಗೆ ನಮ್ಮ ಸಮಾಜಕ್ಕೆ ಟಾರ್ಗೆಟ್ ಮಾಡಾಕತ್ತಾರ ಅವರು. ಇತಿಹಾಸ ಒಳಗೆ ನಮ್ಮ 2 ವರ್ಷ ಆಗೈತಿ ನಾವು ಜೀವನ ಮಾಡಕತ್ತೀವಿ. ನಮ್ಮ ಹಿರಿಯರು ಎಲ್ಲರೂ ಇಲ್ಲಿ ತಿಳ್ಕೊಂಡ್ರು. ಆದರೆ ಫಾರೆಸ್ಟ್ನವರು ನಾವು ಎಲ್ಲರೂ ಬಂಧುಗಳ ಬಳಗತಿ ಮೊದಲಿಂದ ಇದ್ದೀವಿ. ಆದರೆ ಯಾರು ಇಂಥ ಈ ನಮೂನೆ ಕೇಸ್ಗಳು ಎಂದು ನೋಡಲಿಲ್ಲ, ಇತಿಹಾಸ ಒಳಗೂ ಆಗಿಲ್ಲ. ಮೊನ್ನೆ ನಮ್ಮ ಹುಡುಗರು, ನಮ್ಮ ಸಮಾಜ ಅಂದ್ರೆ ಮೀನುಗಾರ ಸಮಾಜ, ಅವರು ಮೀನ ಹೊಡೆದ ಕ್ಯಾಸ ಮಾರು ಮಠ ಅವನ ಮನೆ ಒಲಿ ಹತ್ತಂಗಿಲ್ಲ, ಉಪವಾಸ ಮಕ್ಕೋತಾರೆ. ಅಂಥ ನಮ್ಮ ಪರಿಸ್ಥಿತಿ ನಮ್ಮ ಸಮಾಜದ. ಮೀನ ಹಿಡಿಯಕ್ಕೆ ಹೋಗ್ಯಾರ ಅವರು. ಏನು ಪಾರಿವಾಳ ಹಿಡಿದಿಲ್ಲ, ಯಾವ ಬ್ಯಾಟಿ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ತಾವು ಪಾರಿವಾಳ ಹಿಡಿದು ನಮ್ಮ ಹುಡುಗರು ಕೈಯಾಗ ಕೊಟ್ಟು ಅಲ್ಲಿ ಪೂಲ್ ಒಳಗೆ ಫೋಟೋ ಹೊಡೆಸ್ಕೊಂಡು ನಮ್ಮ ಹುಡುಗರ ಮ್ಯಾಗ ಕೇಸ್ ಹಾಕಿ ಆದ ನಂತರ ಇಲ್ಲಿ ಕರ್ಕೊಂಡು ಬಂದು ಸಿಕ್ಕಾಪಟ್ಟಿ ಲಾಠಿ ಚಾರ್ಜ್ ಮಾಡಿ ಹೊಡೆದು ಆದ ನಂತರ ಇಲ್ಲ 50,000 ಫಸ್ಟ್ ಕೇಳಕತ್ತಿದ್ರು. ಯಾರು? ಕೇಸರಿ ಮುಸ್ಲಿಂ ಮೇಡಮ್ ಅವರು. 50,000 50,000 10 20,000 ಆಯ್ತು, 30,000 ಅದು, 40 ಲಾಸ್ಟಿಗೆ 7,000ಗೆ ನಿಂತ. 6,000 ರೂಪಾಯಿ ಇಲ್ಲಿ ನಿಶ್ಚಣಿಗೆ ಪಾಯ್ಲಿ ಮ್ಯಾಗ ನಮ್ಮ ಹುಡುಗರು ಬಂದು 6,000 ರೂಪಾಯಿ ಕೊಟ್ಟರು. 6,000 ಕೊಟ್ಟಿದ್ದ ಬಳಿಕ 1,000 ರೂಪಾಯಿ ಉಳಿದಿತ್ತು. ನಿಮ್ಮ ಮೊಬೈಲ್ ಕೊಟ್ಟು ಹೋಗ್ರಿ, ಇಲ್ಲಿ ನಿಮ್ಮ ಮೊಬೈಲ್ ನಿಲ್ಲಿಸ್ರಿ, ಇಲ್ಲಿ ನಿಮ್ಮ ಬೈಕ್ ಇಲ್ಲಿ ನಿಲ್ಲಿಸ್ರಿ, ನಿಮ್ಮ ಮ್ಯಾಗ ವಿಶ್ವಾಸ ಇಲ್ಲ ಅಂತ ಹೇಳಿ ಆದ್ರ ನಂತರ ಇಲ್ಲಪ್ಪ ನಾವು ಬರ್ತೀವಿ, ನಾವು ಇಲ್ಲಿ ಇರೋರು, ನೀವು ಎಲ್ಲಿ ಹೋಗಲ್ಲ, ಬೆಳಿಗ್ಗೆ ಬಂದ ಕೆಲಸ ನಾವು ಅಮೌಂಟು ಬೋಂಡು ತಂದು ಕೊಡ್ತೀವಿ. ನಮ್ಮ ಹುಡುಗರು ಹೇಳಿದ್ರು, ಅವ್ರಿಗೆ ಕೇಳಲ್ಲ. ಅದು ತ್ರಾಸು ಮರಸ ನಮ್ಮ ಹುಡುಗರು ಸಿಕ್ಕಾಪಟ್ಟಿ ಬಡಿದ್ರು. ವಿನಾಕಾರಣವಾಗಿ ಯಾವ ತಪ್ಪು ಮಾಡಲಿಲ್ಲ. ನಮ್ಮ ಸಮಾಜ ಮೀನುಗಾರ ಸಮಾಜ, ಬ್ಯಾಟಿ ಸಮಾಜ ಇಲ್ಲ. ಆದ ನಂತರ 6,000 ರೂಪಾಯಿ ಫಸ್ಟ್ ಹೆಣ್ಮಕ್ಳು ಬಂದು ಕೈ ಕಾಲು ಮುಗಿದ್ರು. ಆದರೆ ಅವ್ರದ್ದು ಕೇಳಿಲ್ಲ. ರೊಕ್ಕ 6,000 ತೊಗೊಂಡ್ರು. 1,000 ಬಳಿಕ ನನಗೆ ದುಃಖ ಆಗೈತಿ. ಯಾಕೆ ದುಃಖ ಆಗೈತಿ ಅಂತ ಹೇಳಿದ ಬಳಿಕ ನಮ್ಮ ಸಮಾಜ ಅವರು ದುಡಿದ ಕ್ಯಾಸ 10 ರೂಪಾಯಿಗೆ ಫ್ರೀ, ಒಂದ್ಸರಿ ಊಟಕ್ಕೆ ಫ್ರೀ. ದುಡಿದ್ರು ಹೊಟ್ಟೆ ತುಂಬತೈತಿ, ಎಲ್ಲ ಕೂಲಿ ಖಾಲಿ. ಅಂಥವ್ರ ಕಡೆ ನೀವು 6,000 ರೂಪಾಯಿ ತೊಗೊಂಡ್ರಿ, ಇನ್ನು 1,000 ರೂಪಾಯಿ ಕೇಳಿದ್ರು. ಆದ್ರೆ ಹಾಗೆ ನಮ್ಗೇನು ಇದು ಹೋಗೈತಿ. ಈ ಪ್ರಕಾರ ನಮ್ಗೆ ಕಂಟಿನ್ಯೂ ಇವರು ಕಾಡ್ಸಾಕತ್ತಾರ, ನಮ್ಮ ಕೆಟ್ಟ ಕಾಟ ಮಾಡಕತ್ತಾರ ಅಂತ ಹೇಳಿ ಲೋಕಾಯುಕ್ತ ಕಡೆ ಹೋಗಿ ನಾನು ಕಂಪ್ಲೇಂಟ್ ಕೊಡ್ಸೀನಿ.